ಒಂದು ಗಾದೆ ಐತೆ ಗೊತ್ತಾ, ಕಣ್ಣಿಗೆ ಹತ್ರ ಕಾಲಿಗೆ ದೂರ, ಕರೆಕ್ಟಾಗಿ ಸೆಟ್ ಆಗುತ್ತೆ ಗೈಸ್ ಇದು ಬೆಟ್. ಇವಕ್ಕ ಫೇಮಸ್ ಆಗ್ಬೇಕಂತೆ ಅಕ್ಕ ಆಯನಿ ಕಡಿಮೆ ಅಂತೂ ಆಗ್ತಾಯಿಲ್ಲ, ಇನ್ನೂ ಜಾಸ್ತಿ ಆಗ್ತೈತೆ. ಎನರ್ಜಿ ಫುಲ್ಲು ಡ್ರೈನ್ ಔಟ್ ಆಗಿಬಿಟ್ಟೈತೆ ಗೈಸ್. ಅಡ್ಡದಾರಿ ಹಿಡಿತಾ ಇದ್ದೀವಿ ಗೈಸ್. ಅಡ್ಡದಾರಿ ಮನೋರಂಜನಾ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದಣೋ ಗೈಸ್. ಇವತ್ತು ನಾನು ನಮ್ಮ ಜಿಮ್ಮವ್ರ ಜೊತೆ ಮೀನ್ಸ್ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 4:14 ಆಗಿದೆ. ನಮ್ಮ ಜಿಮ್ಮವ್ರ ಜೊತೆ ಹೊರಗಡೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗೋದು, ಏನು ಮಾಡೋದು ಹೇಳ್ತೀನಿ ಬನ್ನಿ. ಗಾಯ್ಸ್, ನಾವು ಈಗ ನಮ್ಮ ಬಾಯ್ಸ್ ಜೊತೆ ಏನದು ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಅವ್ರು ಲೇಟ್ ಮಾಡ್ದವ್ರೆ, 4:15 ಮನೆ ಬಿಟ್ಟಿದ್ದು. ಇನ್ನು 5:15 ಆದರೂ ಹೋಗಲ್ಲ ಅಂತ ಕಾಣಿಸ್ತೈತೆ ನನಗೆ. ಯಾಕೋ ನೋಡುವ, ಈಗ ಟೀ ಕುಡಿಬೇಕು, ಟೀ ಅಂಗಡಿ ಸರ್ಚ್ ಮಾಡಬೇಕು ಗೈಸ್. ಸೊ ನಾವೀಗ ಟೀ ಕುಡಿಲಿಲ್ಲ, ಎಲ್ಲರೂ ಡಿಸಪಾಯಿಂಟ್ಮೆಂಟಿಂದ ಹೋಗ್ತಾವ್ರೆ ಗೈಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ, ಲೊಕೇಶನ್ ರೀಚ್ ಆಗಿದ್ದೀವಿ. ತಪ್ಪು ಲೊಕೇಶನ್ ಬಂದ್ಬಿಟ್ಟೈತೆ. ಅದಕ್ಕೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಸ್ವಲ್ಪ ಫಾರಿನ್ಗೆ ಹೋಗಿ ಬರ್ತೀವಿ. ರಿಟರ್ನ್ 5 ನಿಮಿಷದಲ್ಲಿ ಬರ್ತೀವಿ ರೀ. ಅಲ್ಲೇ ಒಬ್ಬ ಹೋಗ್ತವನೆ, ಫ್ಲೈಟ್ ಹತ್ಸವನೆ ಅಲ್ಲೇ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಗಾಯ್ಸ್, ನಾವು ಈಗ ಯಾಕೆ ಹಂಗ್ ನೋಡ್ತಾ ಇದ್ದೀರಾ? ಇನ್ನೇನು ಅರ್ಧ ಬೆಟ್ಟ ಹತ್ತೇ ಬಿಟ್ವಿ. ಫುಲ್ ಸ್ಟೀಪ್ ಸ್ಲೋಪ್ ಐತೆ ರೀ. ಎಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅವರೆಲ್ಲ ಮುಂದೆ ಹೋಗ್ತವ್ರೆ, ನಾವು ಹಿಂದೆ ಬರ್ತಾಯಿದ್ವಿ. ವ್ಯೂ ಚೆನ್ನಾಗೈತೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ರಾಜ್ಕುಮಾರ್ ಸುಸ್ತಾಯ್ತಾ? ಸುಸ್ತಾಯ್ತಾ? ಹೋ, ನೀವು ಇಲ್ಲೇ ಇದ್ದೀರಾ ಮಹಾಪ್ರಭುಗಳು? ನೀವೇನು ಇಲ್ಲಿ? ನಮ್ದು ಅಲ್ಲಿ ಎಲ್ಲ ಖಾಲಿಯಾಗಿ ಹತ್ತುತ್ತಾ ಇದ್ದೀವಿ. ವ್ಯೂ ನೋಡಿ, ಇನ್ನ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ವ್ಯೂನ. ನಕ್ಕಲ್ಲೇ ಬೆಳಗ್ಗೆ ಹಾಲು ತುಪ್ಪ ಕುಡ್ದು ORS ತಿಂದು ನೋಡಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫೋಟೋ ಚಂದ್ರದುರ್ಗ. ಇನ್ನೊಂದ್ಸಲ ಹೇಳು. ಚಂದ್ರದುರ್ಗ ಫೋಟೋ ನೋಡಿ. ನಕ್ಕಲ್ಲೇ ಹಾಲು ತುಪ್ಪ ಕುಡ್ದು ಬೆಳಗ್ಗೆ. ಆಂಟಿ ಇಡ್ಲಿ ತಿಂದಿಲ್ಲ ಇವತ್ತು ಯಾಕೋ ಬೆಳಿಗ್ಗೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಓಯ್ ಶರತ್, ಎಲ್ಪ್ ಮಾಡಕ್ಕೆ 100 ರೂಪಾಯಿ ಆಗುತ್ತೆ ಇನ್ನು.
ಗಾಯ್ಸ್ ನಾವು ಈಗ ಅರ್ಧ ದಾರಿಗೆ ಬಂದಿದ್ದೀವಿ ಗಾಯ್ಸ್. ಇವನ್ನ ಹುಡುಕೊಂಡು ಇದೆಲ್ಲಾದ್ರೂ ಬಂದೇ ಬಿಡುತ್ತಲ್ಲ ಈ ನಾಯಿ. ಸರ್ ಸಾರಿ ನಿಮ್ಗಲ್ಲ, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಈ ನಾಯಿ ಎಲ್ಲಾದ್ರೂ ಬಂದೇ ಬಿಡ್ತೀವಿ ನಾವು ಹುಡುಕೊಂಡು. ಯಾಕೆ ಯಾಕೋ ಗಂಡ ನೋಡ್ಕೊಂಬರುತ್ತಾ? ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಇಲ್ಲ ಕಣೋ ಸಾರಿ, ಹೆಂಡ್ತಿ ನೋಡ್ಕೊಂಬರುತ್ತೆ ಅದು. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನ ಅಲ್ಲಿಗೆ ಹೋಗ್ಬೇಕು ಗೈಸ್, ಅಲ್ಲೊಂದು ಫೋಟೋ ಐತೆ, ಅಲ್ಲಿಗೆ ಹೋಗ್ಬೇಕು. ನೀನು ಯಾರಿಗೋ ವೆಯ್ಟ್ ಮಾಡ್ತಾ ಇರೋದು? ನಿನ್ನ ಹೆಂಡ್ತಿ ಅಲ್ಲಿ ಹೋಗ್ತಾವಳೆ, ಹೋಗು. ಕರೆಕ್ಟಾಗಿ ಅರ್ಥ ಮಾಡ್ಕೊತ ಇದ್ದೀರಾ ನೀವು, ತಪ್ಪೇನು ಅರ್ಥ ಇಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಫೋರ್ಟ್ ಕಾಣಿಸ್ತಾ ಇದೆಯಲ್ಲ, ಆ ಫೋರ್ಟಿಗೆ ಹೋಗ್ಬೇಕು ಗೈಸ್. ಫುಲ್ ಎನರ್ಜಿ ಲೋ ಆಗಿಬಿಟ್ಟಿದೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಎನರ್ಜಿ ಡ್ರೈನ್ ಆಗಿಬಿಟ್ಟಿದೆ. ನಮ್ಮ ಶಶಾಂಕ್ ಬರ್ತಾವನೆ, ಅವ್ರ ಹೆಂಡ್ತಿ ಅಲ್ಲ, ಆ ನಾಯಿ ಅವನಲ್ಲ, ಆ ನಾಯಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಬೀಪ್ ಹಾಕಲ್ಲ, ವಿತೌಟ್ ಫಿಲ್ಟರ್ ಮಚ್ಚಿ, ವಿತೌಟ್ ಫಿಲ್ಟರ್. ಹೇಳ್ರಪ್ಪ, ಹೇಳ್ರು. Guys, almost we have reached the destination and ನಮ್ಮ ಶಶಿಕಲಾ ಯಾವಾಗಲೂ ಮುಂದೆ ಬಂದ್ಬಿಟ್ಟವನೆ ಗೈಸ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮ್ಮ ದೀಪಕ್ ಅವ್ರು ಇನ್ನೂ ಹಿಂದೆ ಉಳಿದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದೇನು ಮನೋರಂಜನಾ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನು ಅದೇನು ನೀವು ಪ್ರೋತ್ಸಾಹಿಸಿ ಮೇಲಕ್ಕೆತ್ತಿಸಿ ನಮ್ಮ ಎನರ್ಜಿ ಅಲ್ಲ, ಯಾರವರು ಕಂಟೆಸ್ಟೆಂಟ್ಗಳನ್ನು ದಿಡಿಕ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸೈತಲ್ಲ ನೋಡಿ, ಅದು ಫೋರ್ಟ್ ಎಂಟ್ರೆನ್ಸ್. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಹೈಕೋರ್ಟ್ ಅಂತೆ ನಮ್ಮ ಶರತ್ಗೆ. ಗೈಸ್ ಇನ್ನ ಅರ್ಧ ರೀಚ್ ಆಗಿದ್ದೀವಿ ಅಷ್ಟೇ ನಾವು, ಇನ್ನ ಅರ್ಧ ರೀಚ್ ಆಗಿದ್ದೀವಿ. ಸ್ಟಿಲ್ ವಿ ಹ್ಯಾವ್ ಟು ಗೋ ದೇರ್. ಅಡ್ಡ ದಾರಿ ಹಿಡಿತಾ ಇದ್ದೀವಿ ಗೈಸ್, ಅಡ್ಡ ದಾರಿ. ಅವರೆಲ್ಲ ನೋಡಿ ಸ್ಟ್ರೈಟಾಗಿ ಹೋಗ್ತಾವ್ರೆ, ನಾವು ಅಡ್ಡ ದಾರಿ ಹಿಡ್ದು ಕಲ್ಲು ಬಂಡೆ ಅದು ಬರ್ತಾ ನಂಗೆ ಏನು ಅನ್ನಿಸ್ತೈತೆ ಗೊತ್ತಾ, ಒಂದು ಕಡಿಮೆ ಅಂತೂ ಆಗ್ತಾಯಿಲ್ಲ, ಇನ್ನೂ ಜಾಸ್ತಿ ಆಗ್ತೈತೆ. ಎನರ್ಜಿ ಫುಲ್ಲು ಡ್ರೈನ್ ಔಟ್ ಆಗ್ಬಿಟ್ಟೈತೆ ಗೈಸ್. ಒಂದು ಗಾದೆ ಐತೆ ಗೊತ್ತಾ, ಕಣ್ಣಿಗೆ ಹತ್ರ ಕಾಲಿಗೆ ದೂರ. ಕರೆಕ್ಟಾಗಿ ಸೆಟ್ ಆಗುತ್ತೆ ಗೈಸ್ ಇದು ಬೆಟ್ಟಕ್ಕೆ. ಆದರೂ ಸೀನ್ರಿ ಮಸ್ತಾಗಿದೆ. ಸ್ವಲ್ಪ ಟೈಮ್ ಎಷ್ಟಣ್ಣ? 7:35 ಆದ್ರೂ ಬಿಸಿಲು ಸೆಕೆ ಕಿತ್ತರಿತೈತೆ ಗೈಸ್ ನಮಗೆ. ಇನ್ನು ಅಲ್ಲಿಗೆ ಹೋಗ್ಬೇಕು. ಆಹಾ, ಒಳ್ಳೆ ಟಾಸ್ಕ್ ಕೊಟ್ಟವ್ರು ಇವತ್ತು ನಮ್ಮ ಜಿಮ್ ಟ್ರೈನರ್ಸ್. ನಾವು ರೀಚ್ ಆದ್ವಿ. ಇವಕ್ಕ ಫೇಮಸ್ ಆಗ್ಬೇಕಂತೆ ಅಕ್ಕ. ಆಯನಿ
ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅವ್ರು ಫೇಮಸ್ ಆಗ್ಬೇಕಂತೆ. ವ್ಯೂ ಫುಲ್ಲು ಫಾಗ್ 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 ಆಗ್ಬೇಕು, ಫಾಗ್ ಆಗ್ಬಿಟ್ಟೈತೆ ಗೈಸ್. ಬಂದೈತೆ ಬಾ. ಮೇಲೋಗೋಣ ಬನ್ನಿ, ಇನ್ನು ಅಲ್ಲಿ ಹತ್ಬೇಕು ನಾವು. ರಿಯಲೈಸ್ ದ ಕಾಣಿಸಂಗೆ ವ್ಯೂ ಫೋನಲ್ಲಿ ಕಾಣೋಲ್ಲ ಗೈಸ್. ವ್ಯೂ ಮಸ್ತಾಗೈತೆ. ಕ್ಯಾಮ್ರಾ ಮೊಬೈಲ್ಗಿಂತ ಕಣ್ ಕ್ಯಾಮ್ರಾ ಚೆನ್ನಾಗಿದೆ ನಮ್ದು. ನಮ್ದಲ್ಲ ಎಲ್ಲರದ್ದು, ಮನುಷ್ಯರದು. ಮಸ್ತಾಗೈತೆ ಗೈಸ್. ಗೈಸ್ ನಾವು ಈಗ ರಿಟರ್ನ್ ಆಗ್ತಾ ಇದ್ದೀವಿ. ಇದು ಯಾವ್ದಿದು ಮೇಲ್ಗಡೆಯಿಂದ ಫಸ್ಟ್ ಏನದು ಬಾಗ್ಲು, ಫಸ್ಟ್ ಬಾಗ್ಲು ಗೈಸ್. ಚಂದ್ರಪ್ಪನ್ ಫೋರ್ಟ್ ಚಂದ್ರಪ್ಪನ್ ಫೋರ್ಟ್ ಅಂತೆ ಗೈಸ್. ಇಳಿಯಕ್ ನೋಡಿ ಗೈಸ್ ಎಷ್ಟು ಜೋಶ್ ಇದೆ ಎಲ್ಲರಿಗೂ. ಗೈಸ್ ನಾವು ಅಲ್ಲಿ ರೀಚ್ ಆಗಿದ್ವಿ ಗೈಸ್, ಅಲ್ಲಿ ರೀಚ್ ಆಗಿದ್ವಿ. ಈಗ ಅಲ್ಲೊಂದು ಕೆರೆ, ಮೇಲ್ಗಡೆಯಿಂದ ಒಂದು ಕೆರೆ ಕಾಣಿಸುತ್ತೆ ನಿಮಗೆ. ಕೆರೆ ಕಾಣಿಸ್ತಿತ್ತು ಅನಿಸುತ್ತೆ. ಆ ಕೆರೆಗೆ ಈಗ ಹೋಗಿ. ಓಯ್ ನೀನು ಶರತ್ ಈಜ ಹೊಡಿದ್ಯಾನ ಅಲ್ಲಿ? ಆರ್ತಿಯ ಒಳಗೆ? ನಾನು ಬರಲ್ಲ. ಇದು ಚಂದ್ರಪ್ಪನ ಫೋರ್ಟ್. ನಾವು ನಾಮಕರಣ ಮಾಡ್ತಾ ಇರೋದು ಇದು. ಫೋರ್ಟ್ ಒಳಗೆ ನಾವು ಏನ್ ಮಾಡ್ತೀವಿ, ಆ ಪಾಂಡ್ ಇದೆ, ಏನಂತಾರೆ ಅದು? ಕೆರೆ. ಕೆರೆ ಎಲ್ಲ ಕಣಲೆ ಬೆಟ್ಟದ ಮೇಲೆ ನೀರಿದೆ ಅಂದ್ರೆ ಪವಾಡ. ಪವಾಡ ಏನಲ್ಲ ಅದು, ಪವಾಡ ಏನಲ್ಲ ಗೈಸ್ ಅದು. ಅದ್ಮೇಲೆ ಏನ್ ನಿಂತಂದಾಗ್ದ? ಹಾ ಮೇಲೆ ನಿಂತಂದಾಗ್ದ? ಲೇ ಮಳೆ ಬರಲ್ವೇನ? ಓಯ್ ಶರತ್, ಪವಾಡ ಅಂತಲ್ಲ, ನೀರು ಕುಡಿಯೋ, ನೀರು ಕುಡಿ. ನೀನು ಪವಾಡ ಆಗ್ಬಿಡ್ತೀಯ ಬೇಗ ಕಣೋ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸ ಕಿತ್ತೈತ್ ಕಣ, ಅದಕ್ಕೆ ಉರಿತಿರೋದು. ಕಿತ್ತೈತು ಗೈಸ್ ನೋಡಿ ಪಾಪ ನಮ್ಮ ಶರತ್ಗೆ ಗಾಯ ಆಗ್ಬಿಡೈತೆ. ಅಯ್ಯೋ ಶರದ, ಅಲ್ಲೇನಾರು ಎಲೆ ಗಿಲೆ ಇಟ್ಕೊಂಡು ನಿಮ್ನ ತೋರ್ಸಲ್ಲ ಅಂತ ಹೇಳಿದೀನಿ, ಸುಮ್ಮನೆ ಇರಿ. ನೀರ್ ಹಾಕೋಬೇಡ ಕಣ, ನೀರ್ ಹಾಕೋ. ಪೆಂಗ್ ನನ್ ಮಗ ಅಂದ್ರೆ ಪೆಂಗ್ ನನ್ ಮಗ ಇವನು. ಆಯ್ತು, ಆಮೇಲೆ ಅವಾಗಲೇ ತೋರ್ಸೋಕ್ಕಾಗಲಿಲ್ಲ ವ್ಯೂನ, ನೋಡ್ಕೊಳ್ಳಿ ಮಸ್ತಾಗಿದೆ ಗೈಸ್. ಯು ಶುಡ್ ವಿಸಿಟ್, ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ ಮಚ್ಚಿ? ಚಂದ್ರಪ್ಪನ್ ಫೋರ್ಟಿಗೆಲ್ಲ ಬಂದ್ಬಿಡಿ. ಅಯ್ಯ ನಮ್ಮ ಶರತ್ ಮಾತಾಡ್ತಾನೆ ನೋಡಿ ಗೈಸ್. ಎಲ್ಲ ನಮ್ಮ ಚಂದ್ರಪ್ಪನ್ ಫೋರ್ಟಿಗೆ ಬಂದ್ಬಿಡಿ, ಮಸ್ತಾಗಿದೆ. ಎಲ್ಲ ಶೂ ಹಾಕೊಂಡ್ಬಂದು, ಆದರೆ ಅವನೇ ಶೂ ಕಾಲಲ್ಲಿ ಅಥವಾ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾನೆ ಗೈಸ್. ಏನು ಮಾಡೋಣ, ಹಣೆ ಬರ. ಅವನಿಗೆ ಒಂದು ವಾರದಿಂದ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಗೈಸ್. ಅದೇ ಉರಿತಿದೆ ಗೈಸ್, ಉರಿತಾ ಇದೆ. ಅದು ಮೇಜರ್ ಆಗಬೇಕಾಗಿತ್ತು, ಬಟ್ ಮೈನರ್ ಆಗಿದೆ. ಥ್ಯಾಂಕ್ ಗಾಡ್ ಅಷ್ಟೇ. ಹೆಲ್ಮೆಟಿಂಗ್ ಟ್ಯಾಕ್ಸ್ ಹೇಳಿ. ಹೆಲ್ಮೆಟ್ ಏನಕ್ಕೆ ಹಾಕೋಬೇಕು ಮಚ್ಚಿ? ಎಲ್ಲ ತಲೆ ಹೊಡಿತಿತ್ತು, ಇಲ್ಲ ಅಂದರೆ ಹಾಸ್ಪಿಟಲ್ ಇರ್ತಿದ್ದೆ ಇವಾಗ ನಾನು. ಅವನ ಜೀವ ಉಳಿಸಿದೆ ಅದು ಹೆಲ್ಮೆಟ್. ಸೊ ಅದಕ್ಕೆ ಒಂದೆಲ್ಲ ಒಂದ್ಸಲಿ ನಿಮ್ಮ ಜೀವನ ಉಳಿಸ್ಬೋದು ಅಂತ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೆಲ್ಮೆಟ್ ಹಾಕೊಳ್ಳಿ, ಧರಿಸಿ ಮಚ್ಚ. ಒಂದು ಗಾಬರಿ ಪಡ್ತೇನೆ ಗೈಸ್. ಗಾಬರಿ ಗೋಪಾಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಸೊ ಗೈಸ್ ಸಾರಿ, ನಾನು ವಿಡಿಯೋನೇ ಆನ್ ಮಾಡಿರಲಿಲ್ಲ, ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಎಷ್ಟೊಂದು ಕಂಟೆಂಟ್ ಮಿಸ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಅಲ್ಲಿ ಕೆಳಗೆ ಹೋದರೆ, ಅಲ್ಲಿ ಕೆಳಗೆ ಕಾಣಿಸ್ತೈತಲ್ಲ, ಅಲ್ಲೊಂದು ಕಾರ್ ಕಾಣಿಸ್ತೈತಲ್ಲ, ಅಲ್ಲೋದ್ರೆ ನಾವು ಕಾರ್ ಪಾರ್ಕ್ ಮಾಡಿದ್ದೀವಿ, ಅಲ್ಲಿ ಪಾರ್ಕಿಂಗ್ ಇದೆ. ಸೊ ಹೋಗ್ತಾ ಇದ್ದೀವಿ. ಎಲ್ಲರೂ ನೋಡಿ ಕಾರಲ್ಲಿ ಕಾಣಿಸ್ತೈತಿ, ಅಲ್ಲಿ ಬರ್ತಾ ಅವ್ರು ಎಲ್ಲರೂ ನಿಧಾನಕ್ಕೆ. ಸ್ವಲ್ಪ ಜನ ಹೋಗ್ಬಿಟ್ಟವ್ರು, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ.
ನಾವೀಗ ಹತ್ತೋದೇನೋ ಈಸಿ, ಹತ್ಬಿಡ್ತೀವಿ. ಇಳಿಯೋದೆ ಕಾಲೆಲ್ಲ ತೈಸೆಲ್ಲ ನೋವ್ತೈತೆ ಗೈಸ್. ನನಗೆ ಸಖತ್ತು ತೈಸೆಲ್ಲ ನೋವ್ತೈತೆ. ಬಟ್ ಗುಡ್ ಪ್ಲೇಸ್ ಫಾರ್ ಅಸ್ ಗೈಸ್. ನಾವು ಅಲ್ಲಿಗೆ ಹತ್ತಿದ್ವಿ. ನಮ್ಮ ಅಣ್ಣ ಏನೋ ಹೇಳ್ತಾರೆ. ಅಣ್ಣ ಈ ಫೋರ್ಟ್ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? 2 ಕಿಲೋಮೀಟರ್ ಡಿಸ್ಟೆನ್ಸ್ ಮೇಲ್ಗಡೆ ಹತ್ತಕ್ಕೆ. ನೋಡಕ್ಕೆ ಸಣ್ಣದು ಕಾಣಿಸುತ್ತೆ, ಒಳಗಡೆ ಹೆವಿ ಐತೆ. ಹೆವಿ ಐತಂತೆ ಗೈಸ್. ನೀವು ವಿಸಿಟ್ ಮಾಡಿ, ಚೆನ್ನಾಗೈತೆ. ಟ್ರೆಕ್ಕಿಂಗ್ ಪ್ಲೇಸ್ ಚೆನ್ನಾಗಿದೆ ಗೈಸ್, ನೀವು ವಿಸಿಟ್ ಮಾಡಿ. ಮೈ ಫಸ್ಟ್ ಕಾಂಟೆಂಟ್ ಆಫ್ಟರ್ ಓಪನಿಂಗ್ ದಿ ಯೂಟ್ಯೂಬ್ ಇದು ಟ್ರೆಕ್ಕಿಂಗ್ ವಾಟ್ ಎವರ್. ನಾವೀಗ ಇದಕ್ಕೆ ರೀಚ್ ಆಗಿದ್ದೀವಿ. ಆ್ಯಂಡ್ ಅಣ್ಣ ಏನ್ರಿ ಅಣ್ಣ ನಮ್ಮ ಬ್ಲಾಗ್ಗೆ? ಏನ್ರಿ ಅಣ್ಣ ಗ್ಯಾಪಲ್ಲಿ ಚಂದ್ರಪ್ಪನ ಫೋರ್ಟ್ ನೋಡಿದ್ದೀವಿ, ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಗೈಸ್. ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು. ನಾವೀಗ ಚಂದು ಡಾಬಾಗೆ ಬಂದಿದ್ದೀವಿ. ಊಟ ಫ್ರೆಂಡ್ಸ್, ನಾವು ಈಗ ಊಟ ಮಾಡೋಕ್ಕೆ ಚಂದು ಡಾಬಾಗೆ ಬಂದಿದ್ದೀವಿ. ನೋಡಿ, ಆ ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು, ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಶರತ್, ಶಶಾಂಕ್, ದಾನೇಶ್ ಬ್ರೋ, ಅಂಬರೀಶ್ ಬ್ರೋ, ಇವರು ಅನಿಲ್ ಬ್ರೋ, ದೀಪಕ್, ನಾನು ಕೌಶಿಕ್ ಶೆಟ್ಟಿ. 3 hours later. ನಾವು ಇವಾಗ ತಿಳ್ಕೊಂಡು ಹೊರಟಿದ್ವಿ. ಆ್ಯಂಡ್ ನೋಡಿ ನಮ್ಮ ಮೀಲ್ಸ್ ಎಷ್ಟಾಗಿದೆ ಅಂತ. 1 2 3 4 5 6 7 ಇಲ್ಲ, ಇಬ್ಬರಿಲ್ಲ, ಅವರು ಅವಾಗಲೇ ಹೋಗ್ಬಿಟ್ರು. ಸೊ ನಾವು ಈಗ ಇನ್ನೇನೋ ಹೊರಡಬೇಕು, ಇವಾಗ ತಕ್ಷಣ ಹೊರಡೋದು. ಸೊ ಗಾಯ್ಸ್, ನಾನು ಇವತ್ತು ಬಂದ್ಬಿಟ್ಟು ನಿದ್ದೆ ಮಾಡಿದೆ. ಸರಿಯಾಗಿ ನಿದ್ದೆ ಆಯಿತು. 9 ಗಂಟೆವರೆಗೂ ನಿದ್ದೆ ಮಾಡಿದೆ. ಆ್ಯಂಡ್ ಈಗ ವೀಡಿಯೋ ಎಡಿಟ್ ಮಾಡಿ ಲಾಸ್ಟ್ ಕ್ಲಿಪ್ ಒಂದು ಮಿಸ್ಸಿಂಗ್ ಆಗಿತ್ತು, ಅದಕ್ಕೋಸ್ಕರ ವೀಡಿಯೋ ಎಂಡ್ ಮಾಡೋದು ಮರ್ತುಬಿಟ್ಟಿದ್ದೆ. ಈಗ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಐ ವಿಲ್ ಕೀಪ್ ಎಂಟರ್ಟೈನಿಂಗ್ ಯು ಲೈಕ್ ದಿಸ್ ಓನ್ಲಿ. ಇದೇ ಥರ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ಥ್ಯಾಂಕ್ ಯು ವಾಚಿಂಗ್ ಮೈ ವ್ಲಾಗ್ ವಿತ್ ಲಾಟ್ಸ್ ಆಫ್ ಲವ್. ಆ್ಯಂಡ್ ಟೇಕ್ ಕೇರ್. ಬೈ. ಗುಡ್ ನೈಟ್. ಅಷ್ಟೇ.